अरे नहीं बाबा, हिप्नोटिज्म इसका मतलब है ಸಂಮೋಹಿನಿ ವಿದ್ಯೆ. ಒಬ್ಬ ಮನುಷ್ಯನ ಹಿಪ್ನೋಟೈಸ್ ಮಾಡಿ ಅವನಿಂದ ಅವನಿಗೆ ಗೊತ್ತಿಲ್ಲದಿರೋ ವಿಷಯನ ಆಚೆ ತೆಗ್ಸೋದು. ಓಹೋ, ಅವನಿಗೆ ಗೊತ್ತಿಲ್ದಂಗೆ ಅಂದರೆ ಸಬ್ ಕಾನ್ಷಿಯಸ್. ಹಂಗಂದ್ರೆ ಏನು ಗೊತ್ತಾ, ಒಳ ಮನಸ್ಸಲ್ಲಿ ಏನೇನೋ ವಿಷಯ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಅದನ್ನು ವೇಕಪ್ ಮಾಡಿ ಅದ್ರ ಮೂಲಕ ಎಲ್ಲ ವಿಷಯನೂ ತಿಳ್ಕೊಳ್ಳೋದು. ಈಗ ಅದನ್ನೆಲ್ಲ ಯಾರು ಮಾಡ್ತಾರೆ? ನೀನೆ. ಕ್ಯೂ ನಹಿ, तुम मुझे हिप्नोटाइज करो ना. ಏನು ಆಟ ಆಡ್ತಾ ಇದ್ದೀರಾ? ಏನದು ಆ ಇಪ್ಪೋ ಸೊಪ್ಪಿನ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ಇನ್ನದನ್ನು ನಾನು ಮಾಡೋದಾ? तुम कर सकते हो ಗೋಪಿ, ಯು ಕ್ಯಾನ್. ಹಿಪ್ನೋಟೈಸ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಅಂತ ನಾನು ಹೇಳ್ಕೊಡ್ತೀನಿ. तुम जस्ट उसका फॉलो करना. ಬೇಡ ಮರೆ, ಭಯ ಆಯ್ತದೆ. डरो मत गोपी, मैं हूँ ना. अच्छा एक काम करो, ಇದರಲ್ಲಿ ಹಿಪ್ನೋಟೈಸ್ ಮಾಡೋ ಡೀಟೇಲ್ಸ್ ಇದೆ, ತಗೋ ಹಾಕೋ, ಪ್ರಾಕ್ಟೀಸ್ ಮಾಡು. ಇದರಲ್ಲಿರೋ ವಿಷಯನ ನನಗೆ ಹೇಳ್ತಾ ಹೋಗು. सर नमस्ते सर. हाँ हाँ संजू. ಯಾಕಪ್ಪ ಹೋಗ್ತಿದ್ಯಾ ಬೈಲೆ? ಇಲ್ಲ ಸರ್, ಅದು ಬೆಂಕಿ. ಬೆಂಕಿ? ಏಯ್, ಬೆಂಕಿಯಲ್ಲಿ ಯಾರಣ್ಣನೂ ಸುಡ್ತಾ ಇಲ್ಲ. ಚಳಿ ಕಾಯಿಸ್ಕೊಳ್ತಾ ಇದೀವಿ, ಬಾ ನೀನು ಕಾಯಿಸ್ಕೋ. ಅಯ್ಯೋ ನಾನು ಬೆಳಿಗ್ಗೆ ಬರ್ತೀನಿ. ಏನಪ್ಪ ನೀನು ಮಕ್ಕಳು ಥರ ಆಡ್ತೀಯ? ಬಾ ಸರ್ 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 ಪ್ಲೀಸ್ ಸರ್. ಸರ್ ಬೇಡ ಸರ್. ಸರ್ ಸರ್ ನಾನು ನಾಳೆ ಬಂದು ಇಸ್ಕೊಂತೀನಿ ಸರ್. ಸರ್ ನನ್ ಬೆಂಕಿ ಅಂದ್ರೆ ಭಯ ಸರ್. ಯೋ, ಏನಯ್ಯ ನೀನು? ಬೆಂಕಿ ಕಂಡ್ರೆ ಯಾರನ್ನ ಎದುರ್ತಾರ? ಬೆಂಕಿ ಇಲ್ದೆ ಮನ್ಸನ್ ಜೀವನನೇ ಇಲ್ಲ. ಹೊಟ್ಟೆ ಒಳಗೆ ಅಗ್ನಿ ಉರ್ದಾನೆ, ಅಷ್ಟು ಬಾಯಾರಿಕೆ ಆಗೋದು. ಬಾಬಾ. ಇಲ್ಲ ಸರ್, ಬೆಳಿಗ್ಗೆ ಬರ್ತೀನಿ ನಾನು. ಅಣ್ಣ ಪ್ಲೀಸ್ ಬಿಟ್ಬಿಡೋಣ. ಓಯ್, ಬೆಳಗ್ಗೆ ಫ್ಲೈಟ್ಗೆ ಕಲ್ಕತ್ತಾಗ ಹೋಗ್ತಾ ಇದ್ದೀನಿ, ಬರೋದಕ್ಕೆ 15 ದಿವಸ ಆಗತ್ತೆ. ಏನಯ್ಯ ಚೇಳ್ ಥರ ಆಡ್ತೀಯಾ? ನೀನು ದೊಡ್ಡವನಾಗಿದ್ಯಾ? ಓಯ್, ಕರ್ಕೊಂಬರೋಣ ತಾಳ. ಅಣ್ಣ ಬೇಡ ಅಣ್ಣ. ಬಾ ಅಣ್ಣ ಕರೀತಾರ. ಬೇಡ ಅಣ್ಣ ಬೇಡ ಅಣ್ಣ. ಏ ಸಂಜು, ಏನಾಯ್ತು? ಇಡೀರವನ ಬಿಡ್ರಿ ಬಿಡ್ರಿ, ನಿಮ್ ದುಡ್ಡು ಬೇಡ ಬಿಡ್ರಿ. ಎಲ್ಲ ಸರಿ ಹೋಯ್ತು ಅಂದ್ಕೊಂಡ್ರೆ ಮತ್ತು ಇದಕ್ಕಿದ್ದಂಗೆ ಏನೇನೋ ಆಯ್ತದೆ ಅಂತ ಈ ಯಜಮಾನರು ಶಾನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟವ್ರೆ. ಇದ್ರಲ್ಲಿ ನಮ್ಮದು ತಪ್ಪಿದೆ. ಚಿಕ್ಕಮ್ಮವ್ರು ಕೇಳಿದ್ರು ಅಂತ ನಾವು ಬೆಂಕಿ ಹಾಕಬಾರ್ದಿತ್ತು. ಈಗ ನೋಡಿ. हे भगवान, विश्वजीत के माँ बाप को सब कुछ पता चल गया है. ಶಿವನೇ ಕಾಪಾಡ್ಬೇಕು ಇವಾಗ. ವಿಷಯ ಬೇರೆ ಬೀಗ್ರ ಮನೆಯವರಿಗೆ ಗೊತ್ತಾಗದಂತೆ, ಅದನ್ನ ವಿಚಾರಿಸೋಕ್ಕೆ ಅಂತ ನಾಳೆ ಇಲ್ಲಿಗೆ ಬರ್ತಾವ್ರಂತೆ. अगर वो आए तो ಗ್ಯಾರಂಟಿ ಈ ಮದುವೆ ಕಲ್ಲು ಹಾಕೇ ಹಾಕ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆ ವಿಶ್ವಜಿತನ ಮನೆಯವರು ಸುಮ್ಮನೆ ಬಿಟ್ಟಾರ. वो लोग कल आ रहे हैं वसुंधरा, उनके सामने हमारी इज्जत
पानी में मत डालना। मैं क्या करूँ बाबा, मैंने तो कुछ भी नहीं किया। कुछ भी नहीं किया? अरे हम 1 मिनट लेट होते ना तो आग में जल जाती थी तुम। ये सब क्या है वसुंधरा? हम सब साथ होते हुए भी किसको ढूंढ रही हो? क्योंकि ये मेरा घर नहीं है बाबा। ಇದ್ಯಾವುದು ನಂದಲ್ಲ. ನನಗೆ ಗೊತ್ತು ನೀವು ನನ್ನ ಅಪ್ಪ ಅಮ್ಮ ಅಜ್ಜಿ ತಮ್ಮ ಅಂತ. ಆದರೂ ನೀವ್ಯಾರು ನನ್ನವರು ಅಂತ ಅನ್ನಿಸ್ತಾ ಇಲ್ಲ. लगता है ये मेरा घर नहीं है. ಇಲ್ಲಿರೋದಕ್ಕೆ ಹಿಂಸೆ ಆಗ್ತಿದೆ, ಉಸಿರು ಕಟ್ತಿದೆ, ಓಡೋಗೋಣ ಅಂತ ಅನ್ನಿಸ್ತಿದೆ. लगता है कहीं दूर में मेरा अपना लोग है, वो लोग मुझे पुकार रहे हैं. ಯಾರವರು? ಯಾಕೆ ನಮ್ಗೆ ಹತ್ರ ಆಗ್ತಿದ್ದಾರೆ? ನೀವೇ ನನಗೆ ದೂರ ದೂರ ಅಂತ ಅನಿಸ್ತಾ ಇದೆ. ಇದು ಯಾವುದಕ್ಕೂ ನನಗೆ ಉತ್ತರ ಸಿಗ್ತಿಲ್ಲ. ಹುಚ್ಚು ಹಿಡಿತಾ ಇದೆ, ತಲೆ ಚಿತ್ರ ಚಿತ್ರ ಅನಿಸ್ತಿದೆ. बेटी नहीं, आपके साथ नहीं चाहिए मुझे. ನನ್ನ ರಹಸ್ಯನ ತಿಳ್ಕೋಬೇಕು. उसके बारे में और भी. बस करो बेटी, कल विश्वजीत के माँ बाप आ रहे हैं. उनके सामने भी तुमने ऐसे ही किया ना, हम सब लोग मर जाएंगे. ಯಾಕೆ ಹೀಗೆ ನನ್ನನ್ನು ಕಟ್ಟಾಕ್ತಿದ್ದೀರಾ? ವಿಶ್ವಜಿತ್ ಅಪ್ಪ ಅಮ್ಮ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನಗೆ ಅನಿಸ್ತಿರೋದು, हे भगवान. क्या कर रहे हैं आप? दूसरा रास्ता नहीं है. कल आने वालों के सामने हमारी इज्जत बचाओ, हम सबका जान बचाओ. ನೂರಾರು ಕೋಟಿ ಆಸ್ತಿ ಹಂಗೈಲೇ ಇದೆ, ಆದರೂ ಅನುಭವಿಸೋಕ್ಕೆ ಆಗ್ತಿಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಗ್ಯಾಸ್ಟ್ರಿಕ್ ಆಗಿರ್ಬೇಕು. ಪುದೀನ ಕಷಾಯ ಮಾಡ್ಕೊಂಡು ಕುಡಿ ಚಂದ್ರ, ಎಲ್ಲ ಸರಿ ಹೋಗುತ್ತೆ. ಇದು ಪುದೀನ ಕಷಾಯದ ಹೊಟ್ಟೆ ಉರಿ ಅಲ್ಲ ಅತ್ತಿಗೆ, ಪುನರ್ಜನ್ಮದ ಹೊಟ್ಟೆ ಉರಿ. ಕೈಗೆ ಕಿಟ್ನಾಕ್ನಲ್ಲಿ ಚಿಪ್ಸ್ ಸಿಗೋ ಟೈಮ್ ಬಂತು ಅಂತ. ಯಾರು ಇದ್ದಾರೆ, ನನ್ನ ಕರೀತಾ ಇದ್ದಾರೆ.